ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕ ನಿಖಿಲ್ ಕತ್ತಿ ಇವರಿಂದ 33 ಗ್ರಾಮಗಳ ಕೆರೆ ತುಂಬಿಸುವ ಯೋಜನೆಗೆ ಇಂದು ಚಾಲನೆ ಪೂಜೆ ಸಲ್ಲಿಸಿ ಈ ಕಾರ್ಯಕ್ಕೆ ಪ್ರಾರಂಭಿಸಿದರು. ಹುಕ್ಕೇರಿ ಹಾಗೂ ಚಿಕ್ಕೋಡಿ ತಾಲೂಕಿನ 33 ಗ್ರಾಮಗಳ ಸಾವಿರಾರು ರೈತರಿಗೆ ಜೀವನಾಡಿ ಆಗಿರುವ ಈ ಒಂದು ಯೋಜನೆ ಅತಿ ಉಪಯುಕ್ತವಾಗಿದೆ. ಕೆರೆ ತುಂಬಿಸುವ ಯೋಜನೆ ಅಡಿ ಯೋಜನೆಯ ಪಂಪ್ಗಳನ್ನು ಸರ್ಕಾರದ ಬಳಿ ವಿದ್ಯುತ್ ಬಿಲ್ ಬಾಕಿ ಇದ್ದರೂ ರೈತರ ಹಿತವನ್ನು ಉನ್ನತ ಆದ್ಯತೆಯಾಗಿ ಪರಿಗಣಿಸಿ ಮರುಪ್ರಾರಂಭವಾಗಿದೆ ಎಂದು ತಿಳಿಸಿದರು. ಶಾಸಕರು ಹುಕ್ಕೇರಿ ಮತ್ತು ಚಿಕ್ಕೋಡಿ ತಾಲೂಕಿನ ಒಟ್ಟು 33 ಕೆರೆಗಳನ್ನು ತುಂಬುವ ಯೋಜನೆ ಈ ವರ್ಷದ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಈ ಯೋಜನೆಯಿಂದ ಕೆರೆಗಳು ತುಂಬುವುದರ ಜೊತೆಗೆ ಅಂತರ್ಜಲ ಮಟ್ಟ ಹೆಚ್ಚಳವಾಗಿದ್ದು ಬಾವಿ, ಕೊಳವೆ ಬಾವಿ ಹಾಗೂ ಕೃಷಿಕರಿಗೆ ಅಗತ್ಯವಾಗಿ ನೀರಿನ ಲಭ್ಯತೆ ಗಣನೀಯವಾಗಿ ಹೆಚ್ಚಾಗಿದೆ. ಇದರಿಂದ ಈ ಭಾಗದ ಕೃಷಿಕರಿಗೆ ಮಹತ್ತರ ತೆರವು ದೊರೆಯುತ್ತಿದೆ ಎಂದು ಹೇಳಿದರು. ರೈತರು ತಮ್ಮ ಆರ್ಥಿಕ ವ್ಯವಸ್ಥೆ ಬೆನ್ನೆಲುಬು. ಯಾವುದೇ ಪರಿಸ್ಥಿತಿಯಲ್ಲೂ ಅವರಿಗೆ ನಷ್ಟವಾಗದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಹಿರಣ್ಯಕೇಶಿ ಏತ ನೀರಾವರಿ ಯೋಜನೆಯ ವಿದ್ಯುತ್ ಬಿಲ್ ಬಾಕಿ ಇದ್ದರೂ ಪಂಪ್ಗಳನ್ನು ಆರಂಭಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ರೈತರು ನೀರಿನ ಅಭಾವವನ್ನು ಎದುರಿಸದಂತೆ ಪ್ರತಿ ವರ್ಷದಂತೆ ಈ ಯೋಜನೆಯನ್ನು ಇಂದು ಪ್ರಾರಂಭ ಮಾಡಿದ್ದೇವೆ ಎಂದು ಅವರು ಹೇಳಿದರು. ಹುಕ್ಕೇರಿ ವಿದ್ಯುತ್ ಸಂಘದ ನಿರ್ದೇಶಕ ಶಿವಾನಂದ ಮುಡ್ಸಿ, ಮಹಾದೇವ್ ಕ್ಷೀರಸಾಗರ್, ಸುನಿಲ್ ಪರ್ವತರಾವ್, ರೋಹನ್ ನಿಸ್ರಿ, ಪ್ರಶಾಂತ್ ಪಾಟೀಲ್, ದೀಪಕ್ ವಿಷಯ್, ವಿಜಯ್ ಜರಳಿ, ಸಾಗರ್ ಜಕಾತಿ, ಚೇತನ್ ಬಶೆಟ್ಟಿ, ಸಂದೀಪ್ ದೌಡತೆ ಹಾಗೂ ಅನೇಕ ಮುಖಂಡರು, ರೈತರು ಹಾಗೂ ಇಲ್ಲಿನ ಅಭಿಮಾನಿಗಳು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಸ್ಟಾರ್ಟ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿರುವಂಥ ಹಿರಣ್ಯಕೇಶಿ ನದಿ ಮೇಲ್ದಂಡೆಯಲ್ಲಿರುವಂಥ ನಮ್ಮ 22 ಪ್ಲಸ್ ಚಿಕ್ಕೋಡಿ ತಾಲೂಕಿನ 11 ಕೆರೆಗಳ ತುಂಬು ಯೋಜನೆಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಅಲ್ಲಿ ಇವತ್ತು ಜಾಕ್ವೆಲ್ದಲ್ಲಿ ನಾವು ಎಲ್ಲರೂ ಗ್ರಾಮಸ್ಥರ ಹಾಗೂ ಎಲ್ಲ ನಮ್ಮ ಸಂಕೇಶ್ವರ ಭಾಗದ ಎಲ್ಲ ಹಿರಿಯರು ಕೂಡಿ ಇವತ್ತು ಈ ಚಾಲನೆ ನಾವು ಕೊಡ್ತಾ ಇದ್ದೀವಿ. ಅದಲ್ಲದೆ ತಮಗೆಲ್ಲರೂ ಗೊತ್ತಿದ್ದಂಗೆ ಮೊನ್ನೆ ತಾನೇ ಒಂದು ವಿಷಯ ಆಗಿತ್ತು. ನಮ್ಮ ವಿದ್ಯುತ್ ಸಂಘಕ್ಕೆ ಸರ್ಕಾರ ವತಿಯಿಂದ ಈ ಯಾವುದೂ ಯೋಜನೆಗೆ ಕರೆಂಟ್ ಬಿಲ್ ಪಾವತಿ ಆಗಿಲ್ಲ. ಸ್ಪೆಷಲಿ ಇವತ್ತಿನ ದಿವಸ ಏನು 22 ಪ್ಲಸ್ 11 ಕೆರೆ ಯೋಜನೆಯಲ್ಲಿ 5 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಇದ್ರೂ ರೈತರಿಗೆ ಹಿತಕ್ಕಾಗಿ, ರೈತರಿಗೆ ಏನೂ ಅಡಚಣೆ ಆಗಬಾರ್ದು. ಯಾಕಂದ್ರೆ ಮಳೆಗಾಲ ತಾವೆಲ್ಲರೂ ಗೊತ್ತಿದ್ದಂಗೆ 1 ತಿಂಗಳ ವಿಳಂಬದಿಂದ ಚಾಲು ಆಗಿದೆ. ಅದಕ್ಕೆ ರೈತರಿಗೆ ಏನೂ ಅನಾನುಕೂಲ ಆಗಬಾರ್ದಂಗೆ ನಾವು ಹಾಗೂ ವಿದ್ಯುತ್ ಸಂಘದ ಎಲ್ಲ ನಿರ್ದೇಶಕ ಮಂಡಳಿಗಳು ಎಲ್ಲರೂ ಕೂಡಿ ನಿರ್ಣಯ ಮಾಡಿ ಸರ್ಕಾರಕ್ಕೆ ನಾವು ಒತ್ತಡ ಹಾಕೋಣ, ಆದರೂ ರೈತರಿಗೆ ಏನು ಸಮಸ್ಯೆ ಮಾಡೋದು ಬೇಡ ಅಂತ ಹೇಳಿ ಇವತ್ತು ಅದೆಲ್ಲರಿಗೂ ಅವರು ಕೂಡ ಒಪ್ಪಿಗೆ ಕೊಟ್ಟು ಇವತ್ತು ಕರೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ತಮ್ಮ ಮುಖಾಂತರ ಸರ್ಕಾರಕ್ಕೆ ಹಾಗೂ ಇಡೀ ನಮ್ಮ ಗ್ರಾಮಸ್ಥರಿಗೆ ಹೇಳಕ್ಕೆ ಇಚ್ಛಿಸ್ತೀನಿ. ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ನಾನು ಚರ್ಚೆನೂ ಮಾಡಿದ್ದೀನಿ. ಅದರಲ್ಲಿ ಏನಾಗಿದೆ, ತಮ್ಮಲ್ಲಿ ಅದು ಏನು ಲೀಕೇಜ್ ಆಗತ್ತಿತ್ತು, ಆಪರೇಷನ್ ಥಿಯೇಟರಲ್ಲಿ ಲೀಕೇಜ್ ಇತ್ತು, ತಮಗೆಲ್ಲ ಗೊತ್ತಿದ್ದ ವಿಷಯ. ಅವಾಗ ನಮ್ಮ ನಿಡಸೋಶಿ ಹಾಗೂ ಅಮ್ಮನಿಗೆ ಅಲ್ಲಿ ಎಲ್ಲ ಡೆಲಿವರಿ ಪೇಷಂಟ್ಸ್ ಅಲ್ಲಿ ಹೆಚ್ಚಾಗ್ಯಾವ. ಇಲ್ಲಿ ಡೆಲಿವರಿಗಳು ತೋರಿಸಿಲ್ಲ ಇವರು ಬುಕ್ದಾಗ, ಮತ್ತೆ ಆಗಿಯೂ ಇಲ್ಲ. ಅದರ ಸಲುವಾಗಿ ಇಲ್ಲಿ ಒಂದು ಸ್ವಲ್ಪ ವೈದ್ಯರು ಅಲ್ಲಿ ಶಿಫ್ಟ್ ಮಾಡ್ಯಾರು. ಆದರೂ ರಿಕ್ವೆಸ್ಟ್ ಮಾಡಿ ಇಲ್ಲಿ ಹಾಕುವ ವ್ಯವಸ್ಥೆ ಮಾಡ್ತಾರೆ.